ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳಬೇಕು ಎಂಬುದಕ್ಕೆ ಒಂದು ಕಾರಣ. ಅದನ್ನು ನಾನು ಕೀರ್ತನೆಗಳು 119ನೇ ಅಧ್ಯಾಯದಿಂದ ಹೇಳ ಬಯಸ್ತೇನೆ. ಕೀರ್ತನೆ 119ನೇ ಅಧ್ಯಾಯದಲ್ಲಿ ಬರೆದಿರುವಂಥ ಒಂದು ಮಾತು ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ 100ನೇ ವಚನ, ನಿನ್ನ ನೇಮಗಳನ್ನು ಕೈಕೊಂಡಿರುವುದರಿಂದ ಹಿರಿಯರಿಗಿಂತಲೂ ವಿವೇಕಿಯಾಗಿದ್ದೇನೆ. ಹಿರಿಯರಿಗಿಂತ ವಿವೇಕಿ. 99ನೇ ವಚನದಲ್ಲಿ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. ವಾವ್! ಉಪಾಧ್ಯಾಯರಿಗಿಂತ ಜ್ಞಾನಿ ಅಂತೆ. ಹಾಗಾದರೆ ದೇವರ ವಾಕ್ಯದಿಂದ ನಮಗೆ ಎಷ್ಟೊಂದು ಪ್ರಯೋಜನ ಇದೆ ಎಂಬುದಾಗಿ ನಾವು ತಿಳ್ಕೊಳ್ತೀವಿ. ಅದಕ್ಕೆ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸಬೇಕು, ಅಧ್ಯಯನ ಮಾಡಬೇಕು, ಓದಬೇಕು, ಅದನ್ನು ಬಾಯ್ಪಾಠ ಮಾಡಬೇಕು, ಅದನ್ನು ನಾವು ಮೌಲ್ಯವಾಗಿ ಭಾವಿಸಬೇಕು. ಸರಿ, 11ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ, ದ ಬುಕ್ ಆಫ್ ಎಜಿಕಿಯಲ್ ಚಾಪ್ಟರ್ 11. 11ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥದಲ್ಲಿ ನಾವು ನೋಡುವಾಗ ಇಲ್ಲಿ ಯೆರೂಸಲೇಮಿನ ವಿಷಯವಾಗಿ ಯಥಾಪ್ರಕಾರವಾಗಿ ಖಂಡನೆ ಮತ್ತು ಅದೇ ಸಂದರ್ಭದಲ್ಲಿ ಹೊಸ ಒಡಂಬಡಿಕೆಯ ಬಗ್ಗೆ ಕೂಡ ಇರುವಂಥ ವಾಗ್ದಾನವನ್ನು ನೋಡ್ತೇವೆ. ಸರಿ, ದೇವರಾತ್ಮನು ಯೆಹೆಜ್ಕೇಲನನ್ನು ಎತ್ತಿಕೊಂಡು ಹೋದಂಥ ಒಂದು ಅನುಭವ, ಅನಂತರ ಏನಾಯಿತು ಎಂಬುದಾಗಿ ನೋಡುವಾಗ, ಹೌದು, ಈ ಯೆರೂಸಲೇಮಿನವರು ಕುತಂತ್ರ, ದುರಾಲೋಚನೆ ಇವೆಲ್ಲವೂ ಕೂಡ ಇರುವಂಥದ್ದನ್ನು ನೋಡುವಾಗ ಯೆಹೋವನ ಆತ್ಮವು ಯೆಹೆಜ್ಕೇಲನ ಜೀವನದಲ್ಲಿ ಪ್ರವೇಶಿಸಿ ಅವರಲ್ಲಿ ಇಸ್ರಾಯೇಲರ ವಂಶದವರ ಕುರಿತಾಗಿ ಮಾತನಾಡುವಂಥದ್ದನ್ನು ನೋಡ್ತೇವೆ. ಮತ್ತು ದೇವರು ಈ ರೀತಿಯಾಗಿ ನಾನು ಮಾಡ್ತೇನೆ ಎಂಬುದಾಗಿ ಅದನ್ನು ಕಿತ್ತು ಹಾಕುವೇನು, ಅದನ್ನು ದಂಡಿಸುವೇನು, ಅದನ್ನು ಗುರಿ ಮಾಡುವೇನು, ಅದನ್ನು ವಿಧಿಸುವೇನು ಎಂಬುದಾಗಿ ದೇವರು ಹೇಳಿಬಿಟ್ಟು ಇದಕ್ಕೆ ಕಾರಣ ಕೂಡ ಒಂದು ಕೊಡ್ತಾನೆ ದೇವರು. ಅದು ಯಾವುದಕ್ಕಂತ ಹೇಳಿದರೆ, ಅವರು 12ನೇ ವಚನ, ದೇವಜನರು ದೇವರ ನಿಯಮಗಳನ್ನು ಅನುಸರಿಸದೆ ಅವರು ತಮ್ಮ ಸುತ್ತಲಿದ್ದಂಥ ಜನಾಂಗಗಳ ಆಚಾರಗಳನ್ನೇ ಅನುಸರಿಸಿದ್ದರಿಂದ ಇದೆಲ್ಲ ಆಗುವುದು. 1ನೇ ವಚನದಿಂದ 12ನೇ ವಚನದವರೆಗೆ ಇರುವಂಥ ಆ ತೀರ್ಪು ಏನೆಲ್ಲ ಇದೆಯಲ್ಲ, ಅದೆಲ್ಲ ಆಗಲಿಕ್ಕೆ ಕಾರಣ ಅವರು ಸಾಕ್ಷಿಯಾಗಿ ಜನಾಂಗಗಳಿಗೆ ಇರುವುದಕ್ಕೆ ಬದಲು ಜನಾಂಗಗಳಂತೆ ನಡ್ಕೊಂಡ್ರು ಅಂತ ಹೇಳ್ಬಿಟ್ಟು. ನಾನು ಈ ಮಾತನ್ನು ನುಡಿಯುತ್ತಿರುವಾಗಲೇ ಏನಾಯಿತು, ಬೆನಾಯನ ಮಗನಾದ ಪೆಲತ್ಯನು ಸತ್ತು ಹೋದನು. ಯಾಕಂತ ಹೇಳಿದರೆ ಇಬ್ಬರು ವ್ಯಕ್ತಿಗಳಲ್ಲಿ ಅವನು ಕೂಡ ಒಬ್ಬ ವ್ಯಕ್ತಿಯಾಗಿದ್ದನು ಮತ್ತು ಅಂಥ ಒಂದು ದುರ್ಘಟನೆ ಆಯಿತು. ಸೆರೆಯವರಿಗೆ ದೇವರು ಯೆಹೆಜ್ಕೇಲ್ ಕಾಲದಲ್ಲಿ ಬಾಬೆಲಿಗೆ ಒಯ್ಯಲ್ಪಟ್ಟಂಥ ಜನರಲ್ಲಿ ಒಂದು ಸೂರ್ಯೋದಯ ಅಥವಾ ಆಶಾಕಿರಣ ಅಥವಾ ಬೆಳಕು ಇಲ್ಲಿ ನಾವು ನೋಡ್ತೀವಿ. ನರಪುತ್ರನೇ, ನಿನ್ನ ಸಹೋದರರು, ನಿನ್ನ ಅಣ್ಣ ತಮ್ಮಂದರು, ನಿನ್ನ ನೆಂಟರು ಅಂತೂ ಯೆರೂಸಲೇಮಿನವರು ಇವರೆಲ್ಲರೂ ಕೂಡ ಯಾರ್ಯಾರನ್ನು
ಯೆಹೋವನ ಬಳಿಯಿಂದ ದೂರವಾಗಿ ತೊಲಗಿರಿ, ಈ ದೇಶವು ನಮಗೆ ಸ್ವಾಸ್ಥ್ಯವಾಗಿ ಸಿಕ್ಕಿದೆ ಎಂದು ಹೀನೈಸಿದರು. ಯಾರ್ಯಾರು ಹೀನೈಸಿದರು? ಅವರೆಲ್ಲರೂ ಉಳಿದಿದ್ದಾರಲ್ಲ. ಆದ ಕಾರಣ ನೀನು ಹೀಗೆ ಸಾರು, ಕರ್ತನಾದ ಯೆಹೋವನೆಂತೆನ್ನುತ್ತಾನೆ, ನಾನು ಅವರನ್ನು ದೂರವಾಗಿ ತೊಲಗಿಸಿ ಜನಾಂಗಗಳಲ್ಲಿ ಅನ್ಯ ದೇಶಗಳೊಳಗೆ ಚದರಿಸಿದರೂ. ಇದೇ ನನಗೆ ಭಾಳ ಇಷ್ಟವಾದಂಥ ಒಂದು ಮಾತು. ಯಾಕಂತ ಹೇಳಿದರೆ, ದೇವರು ಹೇಳುವಂಥ ಒಂದು ಮಾತು ಏನಂದರೆ, ನಾನು ಅವರನ್ನು ಚದರಿಸಿದರು ಜನಾಂಗಗಳಲ್ಲಿ, ಅವರು ಸೇರಿರುವ ದೇಶಗಳಲ್ಲಿಯೇ ನಾನು ಕೊಂಚ ಕಾಲದ ಮಟ್ಟಿಗೆ ಅವರಿಗೆ ಪವಿತ್ರಾಲಯವಾಗಿರುವೆನು. ವಾವ್, ಗ್ರೇಟ್. ಹೌದು, ಅನ್ಯ ದೇಶದಲ್ಲಿ ಆಲಯವಿಲ್ಲ. ಒಂದೇ ಆಲಯ ಇತ್ತು, ಅದನ್ನು ಕೆಡವಿಬಿಟ್ಟಿದ್ರು. ಇಡೀ ಲೋಕಕ್ಕೆ ಆಲಯನೇ ಇಲ್ಲದಂಥ ಒಂದು ಪರಿಸ್ಥಿತಿ. ದೇವಾಲಯದಲ್ಲಿ ಮಹತ್ವ ಬಂದು ದೇವರೇ. ಹಾಗಾದರೆ ದೇವರು ಇಲ್ಲಿ ಹೇಳುವಂಥ ಒಂದು ಮಾತು ಭಾಳ ಚೆನ್ನಾಗಿದೆ. ಅದೇನಂತ ಹೇಳಿದರೆ, ನಾನೇ ಆಲಯವಾಗಿ ಇರುವೆನಂತ. ಅದನ್ನು ಕೇಳಿಸ್ಕೊಂಡಾಗ ನನಗೆ ಪ್ರಕಟಣೆಯಲ್ಲಿರುವಂಥ ಒಂದು ಮಾತು ನೆನಪಿಗೆ ಬರುತ್ತಿದೆ. ಅದು ಆ ಪ್ರಕಟಣೆ 21ನೇ ಅಧ್ಯಾಯದಲ್ಲಿ ಆ ಹೊಸ ಯೆರೂಸಲೇಮ್ ಯಾವ ರೀತಿಯಾಗಿರುತ್ತದೆ ಎಂಬುದಾಗಿ ಹೇಳಿರುವಾಗ, ಅದರ ವಿಷಯದಲ್ಲಿ ಪಟ್ಟಣದಲ್ಲಿ 22ನೇ ವಚನ, ನಾನು ದೇವಾಲಯವನ್ನು ಕಾಣಲಿಲ್ಲ. ಯಾಕೆಂದರೆ ಸರ್ವಶಕ್ತನಾದ ದೇವರಾಗಿರುವ ಕರ್ತನು, ಯಜ್ಞದ ಕುರಿಯಾದಾತನು ಅದರ ದೇವಾಲಯವಾಗಿದ್ದಾರೆ. ಇಲ್ಲಿ ಒಂದು ಮಾತು ಗಮನಿಸಬೇಕು. ಇದೇ ಮೊದಲನೇ ಸಾರಿ ನಾನು ಗಮನಿಸಿದ್ದು. ದೇವಾಲಯ ಹೊಸ ಯೆರೂಸಲೇಮಿನಲ್ಲಿ ಇರಲಿಲ್ಲ ಅಂತೆ, ಆ ಪಟ್ಟಣದಲ್ಲಿ. ಯಾಕೆ ಇರಲಿಲ್ಲ ಅಂತ ಹೇಳಿದರೆ, ಸರ್ವಶಕ್ತನಾದ ದೇವರಾಗಿರುವ ಕರ್ತನು, ಯಜ್ಞದ ಕುರಿಯಾದಾತನು ಅದರ ದೇವಾಲಯಗಳಾಗಿರುವರು ಅಂತ ಹೇಳಿ ಬರೆದಿಲ್ಲ. ಅವರು ತಂದೆ ದೇವರು, ಯಜ್ಞದ ಕುರಿಯಾದಾತನು ಅದರ ದೇವಾಲಯವಾಗಿದ್ದಾರೆ. ವಾವ್, ಹೌದು. ಅದಕ್ಕೆ ಬೆಳಕು ಕೂಡ ಇಲ್ಲ. ಯಾಕಂದರೆ ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಹೇಳಿದಂಥ ಯೇಸು ಕರ್ತನು, ದೇವರ ಪ್ರಭಾವ ಅಲ್ಲಿ ಬೆಳಕಾಗಿರ್ತದೆ. ಸರಿ, ಆಮೇಲೆ 17ನೇ ವಚನ, ನಾವು ಯೆಹೆಜ್ಕೇಲ್ ಗ್ರಂಥ 11ನೇ ಅಧ್ಯಾಯದ 17ನೇ ವಚನವನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಆಮೇಲೆ ಅವರನ್ನು ಜನಾಂಗಗಳ ಒಳಗಿಂದ ಕೂಡಿಸುವೆನು. ದೇವರು ಹೇಳಿರೋದು, ಚದರಿರುವ ದೇಶಗಳಿಂದ ಅವರನ್ನು ಒಟ್ಟಿಗೆ ಬರಮಾಡಿ ಇಸ್ರಾಯೇಲ್ ದೇಶವನ್ನು ಅವರಿಗೆ ದಯಪಾಲಿಸುವೆನು. ಸುಮಾರು 2500 ವರ್ಷಗಳ ನಂತರ ಇದಾಯಿತು. ಹೌದು, ಆಶ್ಚರ್ಯ. ದೇವರು ಅದನ್ನು ಸ್ಪಷ್ಟವಾಗಿ ಮುಂತಿರಿಸಿದ್ದಾರೆ. ಅನಂತರ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ, ಮುಂದೆ ನಾವು ನೋಡ್ತೇವೆ, ಅವರು ಅಲ್ಲಿಗೆ ಸೇರಿ ಎಲ್ಲ ಅಸಹ್ಯ ವಸ್ತುಗಳನ್ನು ಏನು ಮಾಡ್ತಾರೆ, ದೇವಜನರು ಹಿಂದಿರುಗಿ ಬರ್ತಾರೆ. 70 ವರ್ಷಗಳ ಆ ಬಾಬೆಲ್ನ ಒಂದು ಶಿಸ್ತಿನ ಅನುಭವ, ಅಥವಾ ದಂಡನೆ, ಅಥವಾ ಸಬ್ಬತ್ತು, ಅಥವಾ ಸೆರೆ ಅನುಭವ. ಅದಾದ ನಂತರ ಏನಾಗ್ತದೆ, ಭಾಳ 70 ವರ್ಷ ಅಂದರೆ ಭಾಳ ಆಯ್ತಲ್ವ. ಒಂದು ಸರಿ ದಾನಿಯೇಲನು ಅದರ ಬಗ್ಗೆ ಓದ್ತಾ ಇದ್ದಾಗ ಬಹಳ ಶಾಕ್ ಆಗಿಬಿಟ್ಟ. ಯಾಕಂದರೆ ಯೆರೆಮೀಯನ ಗ್ರಂಥವನ್ನು ದಾನಿಯೇಲನು ಓದ್ತಾ ಇದ್ದಾಗ 9ನೇ ಅಧ್ಯಾಯದಲ್ಲಿ ಈ ಮಾತು ಬರೆದಿದೆ. ದಾನಿಯೇಲನು ಓದುತ್ತಾ
ಇರುವಂಥ ವೇಳೆಯಲ್ಲಿ ದಾನಿಯೇಲನು ಕೂಡ ಯೆಹೆಜ್ಕೇಲನ ಹಾಗೆ ಬಾಬೆಲಿನಲ್ಲಿದ್ದ ಮತ್ತು ಶಾಸ್ತ್ರಗಳನ್ನು ಪರೀಕ್ಷಿಸಿ ಯೆಹೋವನು ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯಾನುಸಾರವಾಗಿ ನೋಡುವಾಗ ಎಷ್ಟು ವರ್ಷಗಳು 70 ತಿಳಿದು ಉಪವಾಸವಿದ್ದು ಗೋಣಿ ತಟ್ಟು ಸುತ್ತಿಕೊಂಡು ಪ್ರಾರ್ಥನೆ ಮಾಡ್ತಾನೆ. ಸರಿ, ಈಗ 70 ವರ್ಷ ಆದಮೇಲೆ ದೇವಜನರು ಹಿಂದಿರುಗಿ ತಮ್ಮ ಸ್ವದೇಶಕ್ಕೆ ಬರ್ತಾ ಇದ್ದಾರೆ. ಬಂದಾಗ ಏನಾಗ್ತದೆ ಅಂತ ಹೇಳಿದರೆ, ನೋಡಿದರೆ ಅವರು ಎಲ್ಲ ಅಸಹ್ಯ ವಸ್ತುಗಳನ್ನು, ಸಮಸ್ತ ಹೇಯ ವಿಗ್ರಹಗಳನ್ನು ಅಲ್ಲಿಂದ ತೆಗೆದು ಹಾಕುವರು. ತೆಗೆದು ಹಾಕಲಿಕ್ಕೆ ಎಷ್ಟು ಟೈಮ್ ಬೇಕು? 70 ವರ್ಷ. ಅದಾದ ನಂತರ ಅವರು ತೆಗೆದು ಹಾಕುವರು. ತೆಗೆದು ಹಾಕಿಬಿಟ್ಟು ಏನು ಮಾಡ್ತಾರೆ? ಅವರು ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ನೆರವೇರಿಸಲಿ ಎಂದು ನಾನು ಅವರಿಗೆ ಒಂದೇ ಮನಸ್ಸನ್ನು ದಯಪಾಲಿಸಿ ನೂತನ ಸ್ವಭಾವವನ್ನು ಅವರಲ್ಲಿ ಹುಟ್ಟಿಸುತ್ತೇನೆ. ಹೌದು, ಇದನ್ನೆಲ್ಲ ದೇವರೇ ಮಾಡೋದು. ಯಾಕಂದರೆ ಅವರಿಗೆ 100 ವರ್ಷಗಳು ಅವರಿಗೆ ಕೈಕೊಂಡು ನಡೀಲಿಕ್ಕೆ ಆಗಲಿಲ್ಲ. ಆದ ಕಾರಣ ದೇವರು ಈಗ ಅವರಿಗೆ ಒಂದೇ ಮನಸ್ಸನ್ನು ದಯಪಾಲಿಸ್ತೀನಂತ ದೇವರು ಹೇಳ್ತಿದ್ದಾರೆ. ಹೌದು, ಈ ವಿಷಯದಲ್ಲಿ ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಇದೇ ಮಾತನ್ನು ಇಬ್ರಿಯ ಗ್ರಂಥಕರ್ತನು ಈ ರೀತಿಯಾಗಿ ಹೇಳುವಂಥದ್ದನ್ನು ನಾವು ನೋಡಿಕೊಳ್ಳೋಣ. 8ನೇ ಅಧ್ಯಾಯ ಅದರಲ್ಲಿ 8 ಮತ್ತು 10ನೇ ವಚನ ಈ ರೀತಿಯಾಗಿದೆ, ಅಥವಾ 9ರಿಂದ ಓದಿಕೊಳ್ಳೋಣ. ಈ ಒಡಂಬಡಿಕೆಯು ಅಂದರೆ ಹೊಸ ಒಡಂಬಡಿಕೆ, ನಾನಿವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರ್ಕೊಂಡು ಬಂದ ಕಾಲದಲ್ಲಿ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಅಂಥದ್ದಲ್ಲ. ಅವರು ನನ್ನ ಒಡಂಬಡಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಲಿಲ್ಲವಾದುದರಿಂದ ನಾನು ಅವರ ಚಿಂತೆಯನ್ನು ಬಿಟ್ಟೆನೆಂದು ಕರ್ತನು ಹೇಳ್ತಾನೆ. ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆ ಹೀಗಿರುವುದು, ನನ್ನ ಆಜ್ಞೆಗಳನ್ನು, ದೇವರ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ಇಡುವೇನೆ. ಒಂದೇ ಮನಸ್ಸು. ಅದು ಎಂಥ ಮನಸ್ಸು? ವಿಧೇಯತೆ ಮನಸ್ಸು. ಎಂಥ ಮನಸ್ಸು? ದೇವರನ್ನು ಕೇಂದ್ರಿಸುವ ಮನಸ್ಸನ್ನು ದಯಪಾಲಿಸಿ ನೂತನ ಸ್ವಭಾವವನ್ನು ಅವರಲ್ಲಿ ಹುಟ್ಟಿಸುವೇನು. ದೇವರು ಹುಟ್ಟಿಸಬೇಕು, ಇಲ್ಲದಿದ್ರೆ ಆಗಲ್ಲ. ದೇವರೇ ನನ್ನಲ್ಲಿ ಅಂಥ ಮನಸ್ಸನ್ನು ಹುಟ್ಟಿಸು ಸ್ವಾಮಿ ಅಂತ ನಾವು ಕೇಳ್ಕೊಳ್ಬೇಕಾಗ್ತದೆ. 20ನೇ ವಚನ 11ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ 20ನೇ ವಚನ ಹೀಗಿದೆ, ಕಲ್ಲಾದ ಹೃದಯವನ್ನು ಅವರೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ಅವರಿಗೆ ಅನುಗ್ರಹಿಸಿದೆ. ನಮ್ಮಲ್ಲಿರುವ ಕಲ್ಲಾದ ಹೃದಯವನ್ನು ತೆಗಿಬೇಕಾದ್ರೆ ಯಾರಿಂದ ಆಗ್ತದೆ? ದೇವರಿಂದನೇ ಆಗ್ತದೆ. ಮಾಸ್ ಆಪರೇಷನ್, ಮಾಸ್ ಹೃದಯ ಶಸ್ತ್ರಚಿಕಿತ್ಸೆ, ಇದು ದೇವರು ಅಟ್ ಎ ಟೈಮ್ ಮಾಡಲಿಕ್ಕೆ ಆಗ್ತದೆ. ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಕಲ್ಲಾದ ಹೃದಯವನ್ನು ಅವರೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ಅವರಿಗೆ ಅನುಗ್ರಹಿಸುವೇನು. ಅವರು ನನಗೆ ಪ್ರಜೆಯಾಗಿರುವರು, ನಾನು ಅವರಿಗೆ ದೇವರಾಗಿರುವೆ. ಆದರೆ ಯಾರ ಚಿತ್ತವು ತಮ್ಮ ಅಸಹ್ಯ ವಸ್ತುಗಳನ್ನು, ಹೇಯ ವಿಗ್ರಹಗಳನ್ನು ಅನುಸರಿಸುತ್ತದೋ ಅವರ ದುರ್ನಡತೆಯನ್ನು ಅವರ ತಲೆಗೆ ಕಟ್ಟುವೆನಂತ ದೇವರು ಹೇಳ್ತಾರೆ. ಅದಾದ ನಂತರ ಇಸ್ರಾಯೇಲ್ನ ದೇವರ ತೇಜಸ್ಸು, ಮತ್ತೆ ನೋಡ್ರಿ ದೇವರಿಗೆ ಏನು ಹೆಸರು? 11:22 ಇಸ್ರಾಯೇಲಿನ ದೇವರ ತೇಜಸ್ಸು ಅವುಗಳ ಮೇಲ್ಗಡೆ ನೆಲೆಸಿತು. ಆಗ ಯೆಹೋವನ ತೇಜಸ್ಸು ಪಟ್ಟಣದ ಮಧ್ಯದೊಳಗಿಂದ ಏರಿ ಪಟ್ಟಣಕ್ಕೆ
ಮೂಡಲಲ್ಲಿರುವ ಗುಡ್ಡದ ಮೇಲೆ ನಿಂತಿತು. ನೋಡ್ರಿ, ಕ್ರಮಬದ್ಧವಾಗಿ ಸ್ವಲ್ಪ ಸ್ವಲ್ಪವಾಗಿ ದೇವರ ತೇಜಸ್ಸು ಹೊಸ್ತಲಿನಿಂದ, ಆಲಯದಿಂದ, ಗರ್ಭಗುಡಿಯಿಂದ ಹೊಸ್ತಲಿಗೆ ಬಂದು ಅನಂತರ ಪಟ್ಟಣದ ಮಧ್ಯದೊಳಗಿಂದ ಏರಿ ಪಟ್ಟಣಕ್ಕೆ ಮೂಡಲಲ್ಲಿರುವಂಥ ಗುಡ್ಡದ ಮೇಲೆ ನಿಂತು, ಆಮೇಲೆ ದೇವರಾತ್ಮವು ಪರವಶನಾದ ನನ್ನನ್ನು ಎತ್ತಿ, ಇದನ್ನು ನೋಡಿದಾಗ ಯೆಹೆಜ್ಕೇಲನಿಗೆ ಭಾಳ ಪರವಶ ಆಯಿತು ಅನುಭವ. ನನ್ನನ್ನು ದೇವರಾತ್ಮವು ಪರವಶನಾದ ನನ್ನನ್ನು ಎತ್ತಿ ದಿವ್ಯ ದರ್ಶನದ ಮುಖಾಂತರ ಕಸ್ತಿಯ ದೇಶದಲ್ಲಿ ಸೆರೆಯಾದವರ ಬಳಿಗೆ ಒಯ್ದುಕೊಂಡು ಬಂತು. ಆಶ್ಚರ್ಯ, ಬಹಳ ದೂರ. ನನಗಾದ ದಿವ್ಯ ದರ್ಶನವು ಆಗ ಮಾಯವಾಯಿತು. ಯೆಹೋವನು ತೋರಿಸಿದ ಎಲ್ಲವುಗಳನ್ನು ಕೂಡಲೇ ಸೆರೆಯವರಿಗೆ ತಿಳಿಸಿದೆ. ಹೌದು, ದೇವರು ಒಂದು ರೀಕ್ಯಾಪ್, ದೇವರು ಇದುವರೆಗೆ ಏನಾಯಿತು, ಏನಾಗಲಿಕ್ಕಿದೆ, ಏನಾಗ್ತಾ ಇದೆ ಎಂಬುದಾಗಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಇಸ್ರಾಯೇಲ್ ಕುರಿತಾಗಿ ಗತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲವನ್ನು ಸೂಚಿಸುವಾತನಾಗಿದ್ದಾನೆ. ಆಶ್ಚರ್ಯ. ಹೌದು, ದೇವರು ತನ್ನ ಜನರಿಗಾಗಿ ತನ್ನನ್ನು ಸಮರ್ಪಿಸಿಕೊಂಡ ದೇವರಾಗಿದ್ದಾನೆ. ಗಾಡ್ ಇಸ್ ಎ ಗಾಡ್ ಹೂ ವಾಸ್ ಕಮಿಟೆಡ್ ಹಿಮ್ಸೆಲ್ಫ್ ಟು ಹಿಸ್ ಪೀಪಲ್. 11ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.